ಕೆಸರು ಬುರ್ದಿಯ ಗುಂಡಿಗಳಿಂದ ಕಚೇರಿ ಆವರಣ ತುಂಬಿ ಗಬ್ಬೆದ್ದು ನಾಡ್ತಾ ಇದೆ. ಕಚೇರಿ ಎಲ್ಲೆಡೆಗಳಲ್ಲಿ ಉಗುಳಿರುವ ಗುಟ್ಕಾ ವ್ಯಸನಿಗಳು, ಅದರಲ್ಲಿ ಕೆಲ ಸಿಬ್ಬಂದಿಯವರದ್ದೇ ಪಾತ್ರ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಹೌದು, ಇಂಥದ್ದೊಂದು ಪ್ರಸಂಗ ಆಡಳಿತ ಕಚೇರಿಯಲ್ಲಿ ಸೃಷ್ಟಿಯಾಗಿದೆ. ಅವ್ಯವಸ್ಥೆಗೆ ಕೆಲ ವ್ಯಸನಿ ಸಿಬ್ಬಂದಿಗಳೇ ಕಾರಣ ಅಂತಲೂ ಹೇಳಲಾಗ್ತಾ ಇದೆ. ಕಸದ ರಾಶಿ, ಜೇಡ, ತುಕ್ಕು ಹಿಡಿದಿರುವಂತಹ ಶೌಚಾಲಯದ ಉಪಕರಣಗಳು, ಗಬ್ಬೆದ್ದು ನಾಡ್ತಾ ಇರುವ ಶೌಚಾಲಯಗಳು ಹಾಗೂ ಕೆಲ ಕೊಠಡಿಗಳು. ತಾಲೂಕು ಆಡಳಿತ ಕೇಂದ್ರದಲ್ಲಿ ಸ್ವಚ್ಛತೆ ಕಾಣದೆ ಅಲ್ಲಲ್ಲಿ ಕಸದ ತಿಪ್ಪೆಗಳಿಂದ ಕೂಡಿದೆ. ನಿರ್ವಹಣೆ ಕೊರತೆಯಿಂದಾಗಿ ತಾಲೂಕು ಆಡಳಿತ ಕೇಂದ್ರ ಗಲೀಜಿನ ಕೇಂದ್ರವಾಗ್ಬಿಟ್ಟಿದೆ. ಆಡಳಿತ ಕೇಂದ್ರದ ಒಳಾಂಗಣದ ಮೂಲೆಗಳು ಕಸದ ರಾಶಿಗಳನ್ನು ಒಳಗೊಂಡಿದ್ದು ವಿಲೇವಾರಿ ಕಂಡಿಲ್ಲ. ಕಾಂಪೌಂಡ್ ಇಲ್ಲದ ಕಾರಣ ಅನಗತ್ಯ ವಾಹನ ದಟ್ಟಣೆ, ಬೇಕಾಬಿಟ್ಟಿ ವಾಹನ ನಿಲುಗಡೆಯನ್ನು ಕೂಡ ಮಾಡಲಾಗ್ತಾ ಇದೆ. ತಾಲೂಕು ಆಡಳಿತಕ್ಕೆ ಸಾರ್ವಜನಿಕರನ್ನ ಕೆಸರು ಗುಂಡಿಗಳು ಸ್ವಾಗತಿಸುತ್ತಿವೆ. ಮಳೆ ನೀರು ನಿಂತು ಸಾರ್ವಜನಿಕರಿಗೆ ಸಹಿಸಲಾಗದಂತಹ ಕಿರಿಕಿರಿ ಕೂಡ ಉದ್ಭವವಾಗಿದೆ. ಸುಸಜ್ಜಿತ ಕಾಂಪೌಂಡು ಶೀಘ್ರವೇ ನಿರ್ಮಾಣವಾಗಬೇಕಿದೆ. ನಿರ್ವಹಣೆ ಕಾಣಬೇಕಿದೆ. ಕಚೇರಿಯೊಳಗೆ ಎಲ್ಲಿ ನೋಡಿದರಲ್ಲಿ ಪಿತಿ ಉಗುಳುತ್ತಿರುವ ಸಾರ್ವಜನಿಕ ಗುಟ್ಕಾ ವ್ಯಸನಿಗಳಿಗೆ ದಂಡ ವಿಧಿಸಬೇಕಿದೆ. ಬಹುತೇಕ ಸಿಸಿ ಕ್ಯಾಮೆರಾಗಳು ಸ್ಥಗಿತಗೊಂಡಿರೋದಾಗಿ ತಿಳಿದು ಬಂದಿದ್ದು ಅವುಗಳನ್ನು ದುರಸ್ತಿಗೊಳಿಸಬೇಕಿದೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಆಧರಿಸಿ ಉಗುಳುವವರ ವಿರುದ್ಧ, ಕಸ ಸೃಷ್ಟಿಸ್ತಾ ಇರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಜರುಗಿಸುವ ರೂಢಿ ಜಾರಿ ಬರಬೇಕಿದೆ. ತಾಲೂಕು ಆಡಳಿತ ಕೇಂದ್ರ ನೈರ್ಮಲ್ಯತೆ ಕಾಣದೆ ಕಸದ ರಾಶಿಗಳಿಂದ ಅವ್ಯವಸ್ಥೆಗಳ ಆಗರವಾಗ್ಬಿಟ್ಟಿದೆ. ಮಿನಿ ವಿಧಾನಸೌಧ ಮಿನಿ ಕಸದ ರಾಶಿಗಳಿಂದ ಕೂಡಿ ಗಲೀಜು ಸೌಧವಾಗ್ಬಿಟ್ಟಿದೆ. ಅನಧಿಕೃತ ವ್ಯಕ್ತಿಗಳ ಆಶ್ರಯ ತಾಣವಾಗಿರುವ ತಾಲೂಕಾಡಳಿತ ಕೇಂದ್ರ ಅನೈತಿಕ ಚಟುವಟಿಕೆಗಳ, ಅಕ್ರಮಗಳ ಆಶ್ರಯ ಕೇಂದ್ರವಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ. ಆಡಳಿತ ಕೇಂದ್ರದೊಳಗೆ ಕೆಲ ಸಿಬ್ಬಂದಿಯಿಂದ ಮದ್ಯ ಗುಟ್ಕಾ ವ್ಯಸನಿಗಳ ಕಾರ್ಯ ಚಟುವಟಿಕೆಗಳು ಆರೋಪವನ್ನು ಮಾಡುತ್ತಾ ಇದ್ದಾರೆ. ರಾತ್ರಿ ಇಡೀ ಬಾಗಿಲು ತೆರೆದೇ ಇರುವ ಮಿನಿ ವಿಧಾನಸೌಧ ಅಕ್ರಮ ಅನೈತಿಕ ಚಟುವಟಿಕೆಗಳ ಮಿನಿ ರೆಸ್ಟೋರೆಂಟ್ ಆಗಿದೆಯಾ ಎನ್ನುವಂತಹ ಪ್ರಶ್ನೆ ಪ್ರಜ್ಞಾವಂತರದ್ದು. ಜಿಲ್ಲಾಧಿಕಾರಿಗಳು, ಶಾಸಕರು ಖುದ್ದು ದಿಢೀರ್ ಭೇಟಿ ನೀಡಿ ಪ್ರತಿಯೊಂದು ಸ್ಥಳವನ್ನು ಪರಿಶೀಲಿಸಿದಾಗ ವಾಸ್ತವ ತಿಳಿಯೋದು ಅದು ಶೀಘ್ರವೇ ಆಗಬೇಕಾಗಿದೆ. ಆಡಳಿತ ಕೇಂದ್ರದ ಮೇಲ್ಛಾವಣಿ ನಿರ್ಮಾಣವಾಗಿದ್ದು, ಮಳೆ ನೀರು ನಿಂತು ಮಳೆ ನೀರು ಸೋರ್ತಾ ಇರುವ ಮೇಲ್ಛಾವಣಿ ಇದಾಗಿದ್ದು, ಆಡಳಿತ ಕೇಂದ್ರ ಉದ್ಘಾಟನೆ ಕಂಡು ವರ್ಷದೊಳಗೆ ಇಂಥದ್ದೊಂದು ದುರಾವಸ್ಥೆ ಹೊಂದಿರುವ ಬಾಗಿಲು ಕಿಟಕಿಗಳ ಚೌಕಟ್ಟು ನಿಜಕ್ಕೂ ನೋಡತೀರದಾಗಿದೆ. ಮಕ್ಕಳು ಬರ್ತಾರೆ, ಅಂಗವಿಕಲರು ಬರ್ತಾರೆ. ಇದು ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ತಹಶೀಲ್ದಾರ್ ಆಫೀಸು ಇವತ್ತು ಬಹುತೇಕವಾಗಿ ನೋಡಬೇಕು ಅಂತಂತ ಸಂದರ್ಭದಲ್ಲಿ ಬಂದರೆ ಇಲ್ಲಿ ದಿವ್ಯ ನಿರ್ಲಕ್ಷ್ಯ ಇಲ್ಲ. ಯಾಕಂದರೆ ಇಬ್ಬರು ಮೂವರು ನಾವೇ ಕಣ್ಣಾರೆ ಬಿದ್ದಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇದು ನೋಡ್ತಾ ಹೋದರೆ ನಿಜವಾಗ್ಲೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆ ಕಾಣ್ತದೆ. ಯಾಕಂದರೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಆಫೀಸ್ಗಳು ಒಂದೇ ಸೂರಿನಡಿ ಬರ್ತಕ್ಕಂಥ ಸರ್ಕಾರದ ಕಾಯಕಲ್ಪ ಇದೆ. ಆದರೆ ಒಳಗಡೆ ಹೋಗ್ತಕ್ಕಂಥ ವಿಚಾರ ನೋಡಿದರೆ ಶೌಚಾಲಯದ ವಾಸನೆ, ದುರ್ವಾಸನೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ವಾಶ್ ಬೇಸನ್ನಲ್ಲಿ ಇರ್ತಕ್ಕಂಥ ನೋಡ್ಬೋದು. ನೀವೆಲ್ಲ ನೋಡ್ತಾ ಹೋದರೆ ಅದು ಗಲೀಜು ಫುಲ್ಲು ಉಗುಳಿರ್ತಕ್ಕಂಥ ವಿಚಾರಗಳು ನೋಡ್ತಕ್ಕಂಥದ್ದು. ಆದರೆ ತುಂಬಾ ನಮಗೊಂಥರ ಅದು ಒಂದು ನಾಚಿಗೇಡಿನ ಸಂಗತಿ ಆಗಿದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಏನು ಮಾಡ್ತಾರೆ ಗೊತ್ತಿಲ್ಲ. 24/7 ಇಲ್ಲೇ ಆಫೀಸ್ನಲ್ಲಿ ಇರ್ತಕ್ಕಂಥದ್ದು. ಸಾರ್ವಜನಿಕರ ಒಂದು ಸೇವೆ ಮಾಡ್ತಕ್ಕಂಥ ಇವರುಗಳು ಇರ್ತಕ್ಕಂಥ ಸಾರ್ವಜನಿಕರ ವ್ಯವಸ್ಥೆಗೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇಲ್ಲ. ಹೋಗೋಕ್ಕೆ ಬರೋಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಅಂತಂದರೆ ಯಾವ ರೀತಿ ಅಂತ ಹೇಳಬೇಕು. ಪದೇ ಇದು ಪತ್ರಿಕೆಯಲ್ಲಿ ವರದಿಯಾಗಿದೆ. ಪತ್ರಕರ್ತರು ಇದು ಪದೇ ಗಮನ ತರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡಿದರೆ ನಮಗೆ ಒಂಥರ ಇದೊಂದು ತಾಲೂಕು ಸಾರ್ವಜನಿಕರ ಒಂದು ಸೇವಾ ಕೇಂದ್ರ ಏನು ಅಂತಕ್ಕಂಥದ್ದು ನಮಗೆ ಅನುಮಾನ ಬರ್ತಿದೆ. ದಯವಿಟ್ಟು ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ತಹಶೀಲ್ದಾರ್ ಸೇರಿದಂತೆ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಸ್ರಿ. ಇಲ್ಲ ಅಂತ ಹೇಳಿದರೆ ಆಗಲ್ಲ ಅಂತ ಹೇಳಿದರೆ ಬೇರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಏನಾದರೂ ಆದರೆ ಸಾರ್ವಜನಿಕರು ನಾವೆಲ್ಲ ನಿಂದಿರ್ತೀವಿ. ನಮಗೆ ಒಂದು ಶೇಮ್ ಆಗ್ತಕ್ಕಂಥ ವಿಚಾರ ಇದೆ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ವಿಚಾರವನ್ನು ಕ್ಲಿಯರ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ.
ನಮ್ಮ ಹೆಸರು ಶ್ರೀ ಮಂಜುನಾಥ್ ಅಂತೇಳಿ ಪಟ್ಟಣ ಪಂಚಾಯತ್ ಸದಸ್ಯರು. ಸಾರ್ವಜನಿಕರ ಪರವಾಗಿ ನಾವು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಏನು ಸಮಾಚಾರ? ಯಾಕೆ ತಗದೆಲ್ಲ ಬರೆಯಲ್ಲ ನೀಟಾಗಿ. ಏನಾಗೈತೆ ಹೇಳಿದ್ರು? ಎಲ್ಲಿ ಇವ್ರು ಯಜ್ಞನ ಬಿದ್ದಾರಲ್ಲ, ಯಾಕೆ ಬರೋಲ್ಲ ನಿಮಗೆ? ನೀನು ದಿನ ನೋಡ್ಕೊಂಡು ಸುಮ್ಮನಿದೆಯಲ್ಲ, ಹೇಳೋದಲ್ಲ ಒಂದಿನ. ಇವತ್ತು ಕಂಡು ಅಲ್ಲಪ್ಪ, ನಾವು ಹೇಳೋದಕ್ಕೆ ಬಿಡ್ತೈತಲ್ಲಿ. ಅಲ್ಲ ನಮಗೆ ಹೇಳ್ಬೇಕಲ್ಲ, ಫೋಟೋ ತೆಗೆದು ಹಾಕ್ಬೇಕು, ವಿಡಿಯೋ ತೆಗೆದು ಹಾಕ್ಬೇಕು. ಅಡ್ಡಾಡ್ತಿ ಮತ್ತೆ ನಾವು ಹೇಳ್ಬೇಕು. ಅಲ್ಲಪ್ಪ ತುಂಬ ನಮಸ್ಕಾರ ಅಮ್ಮ.